ವಿಶ್ವದ ಅತಿದೊಡ್ಡ ಬಾಹ್ಯಾಕಾಶ ಸಂಸ್ಥೆ ಅಂದರೆ ಅದು ಅಮೆರಿಕದ ನಾಸಾ. ಬಾಹ್ಯಾಕಾಶದಲ್ಲಿ ಸಾಕಷ್ಟು ಅಧ್ಯಯನಗಳನ್ನು ನಡೆಸಿ ಸಾಕಷ್ಟು ಕೌತುಕವನ್ನ ಈ ನಾಸಾ ದಿನನಿತ್ಯವೂ ಹೊರಹಾಕ್ತಿದೆ. ಇಂತಹ ನಾಸಕ್ಕೆ ಇದೀಗ ಹೊಸ ಮುಖ್ಯಸ್ಥರು ಸಿಕ್ಕಿದ್ದಾರೆ. ಅಮೆರಿಕ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಲು ಸಜ್ಜಾಗ್ತಿರೋ ಡೊನಾಲ್ಡ್ ಟ್ರಂಪ್ ತಮ್ಮ ಕಾರ್ಯವರ್ಗಕ್ಕೆ ಈ ನಾಸಾ ಮುಖ್ಯಸ್ಥರನ್ನ ನೇಮಕ ಮಾಡಿದ್ದಾರೆ. ಈ ಹಿಂದೆ ಗಗನಯಾತ್ರಿ ಆಗಿದ್ದ ಜೇರೆಡ್ ಐಸಾಕ್ಮನ್ ಅವರನ್ನ ನಾಸಾ ಮುಖ್ಯಸ್ಥರಾಗಿ ಆಯ್ಕೆ ಮಾಡಿದ್ದಾರೆ. ಜೇರೆಡ್ ಐಸಾಕ್ಮನ್ ಸ್ಪೇಸ್ ಎಕ್ಸ್ ಮುಖ್ಯಸ್ಥ ಎಲಾನ್ ಮಸ್ಕ್ ಅವರ ಆತ್ಮೀಯನೂ ಹೌದು. ನ್ಯಾಷನಲ್ ಏರೋನಾಟಿಕ್ಸ್ ಮತ್ತು ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಮುಖ್ಯಸ್ಥರಾಗಿ ಪೈಲಟ್ ಮತ್ತು ಗಗನಯಾತ್ರಿ ಜೇರೆಡ್ ಐಸಾಕ್ಮನ್ ನೇಮಕ ಮಾಡಿದ್ದಾರೆ. ಇವರನ್ನ ನೇಮಿಸ್ತಿರೋದು ಸಂತಸ ತಂದಿದೆ ಅಂತಹ ಸ್ವತಃ ಡೊನಾಲ್ಡ್ ಟ್ರಂಪ್ ಅವರೇ ಟ್ವೀಟ್ ಮಾಡಿದ್ದಾರೆ. ಜೇರೆಡ್ ಐಸಾಕ್ಮನ್ ಅವರು ಬಾಹ್ಯಾಕಾಶದಲ್ಲಿ ಸಾಕಷ್ಟು ನಿಪುಣತೆಯನ್ನ ಹೊಂದಿದ್ದಾರೆ. ಕಳೆದ 25 ವರ್ಷಗಳಲ್ಲಿ ಶಿಫ್ಟ್ 4ನ ಸಂಸ್ಥಾಪಕ ಮತ್ತು ಸಿಇಒ ಆಗಿ ಜೇರೆಡ್ ಅಸಾಧಾರಣ ನಾಯಕತ್ವವನ್ನು ಪ್ರದರ್ಶಿಸಿದ್ದಾರೆ. ಜಾಗತಿಕ ಹಣಕಾಸು ತಂತ್ರಜ್ಞಾನ ಕಂಪನಿಯನ್ನ ಕೂಡ ನಿರ್ಮಿಸಿದ್ದಾರೆ. ಅವರು 1 ದಶಕಕ್ಕೂ ಹೆಚ್ಚು ಕಾಲ ಅಮೆರಿಕದ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಮತ್ತು ನಮ್ಮ ಮಿತ್ರ ರಾಷ್ಟ್ರಗಳನ್ನು ಬೆಂಬಲಿಸುವ ಡಿಫೆನ್ಸ್ ಏರೋಸ್ಪೇಸ್ ಕಂಪನಿಯಾದ ಡ್ರೇಕನ್ ಇಂಟರ್ನ್ಯಾಷನಲ್ ಸ್ಥಾಪಿಸಿದ್ದಾರೆ. ಜೇರೆಡ್ನ ಬಾಹ್ಯಾಕಾಶ ಗಗನಯಾತ್ರಿ ಅನುಭವ ಬ್ರಹ್ಮಾಂಡದ ರಹಸ್ಯಗಳನ್ನು ತಿಳಿಯಲು ಮತ್ತು ನಾಸಾವನ್ನ ಹೊಸ ಯುಗದಲ್ಲಿ ಮುನ್ನಡೆಸೋಕೆ ಸೂಕ್ತ ವ್ಯಕ್ತಿಯಾಗಿದ್ದಾರೆ ಅಂತ ಟ್ರಂಪ್ ಬಣ್ಣಿಸಿದ್ದಾರೆ. 41 ವರ್ಷದ ಜೇರೆಡ್ ಐಸಾಕ್ಮನ್ ಒಬ್ಬ ಪ್ರಮುಖ ಅಮೆರಿಕನ್ ವಾಣಿಜ್ಯೋದ್ಯಮಿ, ಪೈಲಟ್ ಹಾಗೆ ಗಗನಯಾತ್ರಿ ಆಗಿದ್ದಾರೆ. ಜೇರೆಡ್ ಅವರು ಈಗ ಗಗನಯಾತ್ರಿ ಏನೋ ಹೌದು, ಆದರೆ ಇವರ ಹಿನ್ನೆಲೆ ಕೇಳಿದ್ರೆ ಅಚ್ಚರಿ ಅನ್ಸುತ್ತೆ. ಇವರು ಬೆಳೆದು ಬಂದ ಹಾದಿಯು ರೋಚಕವಾದದ್ದು. ನ್ಯೂಜೆರ್ಸಿಯಲ್ಲಿ ಜನಿಸಿದ ಇವರು ತಮ್ಮ 16ನೇ ವಯಸ್ಸಿನಲ್ಲೇ ಪ್ರೌಢಶಾಲೆಗೆ ಗುಡ್ ಬೈ ಹೇಳಿದ್ರು. 16ನೇ ವಯಸ್ಸಿನಲ್ಲೇ ಜೇರೆಡ್ ಡ್ರಾಪ್ ಔಟ್ ಸ್ಟೂಡೆಂಟ್. ಹೀಗೆ ಶಾಲೆ ಬಿಟ್ಟ ಜೇರೆಡ್ ತಮ್ಮ ಪೋಷಕರ ನೆರವಿನಿಂದ ಶಿಫ್ಟ್ 4 ಅನ್ನೋ ಪಾವತಿ ಕಂಪನಿ ಸ್ಥಾಪಿಸಿದ್ರು. ಈ ಕಂಪನಿಯನ್ನ ಅಭಿವೃದ್ಧಿಗೊಳಿಸಿ ಮಿಲಿಯನೇರ್ ಆದ್ರು. ಶಿಫ್ಟ್ 4 ಕಂಪನಿಯು ಈಗ ಸರಿಸುಮಾರು $7.4 ಶತಕೋಟಿ ಮೌಲ್ಯವನ್ನ ಹೊಂದಿದೆ. ಹಿಲ್ಟನ್ ಮತ್ತು KFCನಂತಹ ಪ್ರಮುಖ ಬ್ರ್ಯಾಂಡ್ಗಳಿಗೆ ಪಾವತಿ ವ್ಯವಸ್ಥೆಯಾಗಿ ಇದು ಬಳಕೆ ಆಗ್ತಿದೆ. ವಾಣಿಜ್ಯೋದ್ಯಮಿ ಆದ ಜೇರೆಡ್ ಬಳಿಕ ಗಗನಯಾತ್ರಿಯಾಗಿ ಬದಲಾದ್ರು. ವಾಯುಯಾನದ ಬಗ್ಗೆ ಅಪಾರವಾದ ಆಸಕ್ತಿಯನ್ನ ಬೆಳೆಸಿಕೊಂಡಿದ್ರು. ಸುಮಾರು 2009ರಲ್ಲಿ ಜೆಟ್ನಲ್ಲಿ 62 ಗಂಟೆ ಸುತ್ತಿ ವಿಶ್ವ ದಾಖಲೆ ಬರೆದಿದ್ರು. ಸೆಪ್ಟೆಂಬರ್ 2024ರಲ್ಲಿ ಸ್ಪೇಸ್ ಎಕ್ಸ್ನಿಂದ ಹಮ್ಮಿಕೊಂಡಿದ್ದ ಪೋಲಾರಿಸ್ ಡಾನ್ ಮಿಷನ್ ಬಾಹ್ಯಾಕಾಶ ನಡಿಗೆ ಯಶಸ್ವಿಯಾಗಿತ್ತು ಮತ್ತು 4 ಗಗನಯಾತ್ರಿಕರು ಅಂತರಿಕ್ಷದಲ್ಲಿ ಓಡಾಟ ನಡೆಸಿದ್ರು. ಜೇರೆಡ್ ಐಸಾಕ್ಮನ್ ಖಾಸಗಿ ಬಾಹ್ಯಾಕಾಶ ನಡಿಗೆಯಲ್ಲಿ ಭಾಗವಹಿಸಿದ ಮೊದಲ ವ್ಯಕ್ತಿಯಾಗಿದ್ರು. ಜೇರೆಡ್ ಐಸಾಕ್ಮನ್ ಸ್ಪೇಸ್ ಎಕ್ಸ್ ಮುಖ್ಯಸ್ಥ ಎಲಾನ್ ಮಸ್ಕ್ ಅವರ ಆತ್ಮೀಯನೂ ಹೌದು, ಹಾಗೆ ಸ್ಪೇಸ್ ಎಕ್ಸ್ನಲ್ಲಿ ಪಾಲುದಾರನೂ ಆಗಿದ್ದಾರೆ. ಸ್ಪೇಸ್ ಎಕ್ಸ್ ಚಟುವಟಿಕೆಯಲ್ಲಿ ಜೇರೆಡ್ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ಎಲಾನ್ ಮಸ್ಕ್ ಅವರ ಖಾಸಗಿ ಕಂಪನಿಯಾಗಿರೋ ಸ್ಪೇಸ್ ಎಕ್ಸ್ ಕಂಪನಿಯ ಪಾಲುದಾರನಾಗಿಯೂ ಜೇರೆಡ್ ಅವರನ್ನೇ ನಾಸಾಕ್ಕೂ ನೇಮಿಸಿರೋದು ಭಾರೀ ಟೀಕೆ ಟಿಪ್ಪಣಿಗಳಿಗೆ ಕಾರಣವಾಗಿದೆ.